ಹಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ಪಾರ್ಲರ್ ಗುಡ್ ಅಂತ ಅನ್ಕೋತೀನಿ. ತುಂಬ ಎನ್ಕ್ವೈರೀಸ್ ಇರೋದ್ರಿಂದ ಲೈಕ್ ಪೇಮೆಂಟ್ ಅಪ್ಡೇಟ್ಸ್ ಯಾವುದು ಕೂಡ ಅಪ್ಲೋಡ್ ಮಾಡೋಕ್ಕಾಗ್ತಿಲ್ಲ. ಇದು ಕೂಡ ಫೆಬ್ರವರಿ ಮಂತ್ನ ಒಂದು ಅಪ್ಡೇಟ್ ಆಗಿರುತ್ತೆ. ಇವರು ಅನಿತಾ ಮ್ಯಾಮ್ ಅಂತ ಹೇಳ್ಬಿಟ್ಟು 1 ಇಯರ್ ಕಂಪ್ಲೀಟ್ ಮಾಡಿ ಸೆಕೆಂಡ್ ಇಯರಲ್ಲಿ ಫಸ್ಟ್ ಪ್ರಾಜೆಕ್ಟಲ್ಲಿ 9,984 ರುಪೀಸ್ನ ರಿಸೀವ್ ಮಾಡ್ಕೊಂಡಿದ್ದಾರೆ. ತುಂಬ ಖುಷಿ ಆಗುತ್ತೆ. ಸೊ 1 ಇಯರ್ ಕಂಪ್ಲೀಟ್ ಮಾಡಿ ಕೂಡ ಸೆಕೆಂಡ್ ಇಯರ್ ನಮ್ಮ ಸಿರಿ ಎಂಟರ್ಪ್ರೈಸ್ನ ಟ್ರಸ್ಟ್ ಮಾಡಿ ಬರ್ತಿರೋದಕ್ಕೆ. ಇವರು ಕೂಡ ಸೌಜನ್ಯ ಮ್ಯಾಮ್ ಅಂತ ಹೇಳ್ಬಿಟ್ಟು ಫಸ್ಟ್ ಇಯರ್ ಕಂಪ್ಲೀಟ್ ಮಾಡಿ ಸೆಕೆಂಡ್ ಇಯರ್ ಮತ್ತೆ ರಿನ್ಯೂವಲ್ ಮಾಡಿಕೊಂಡು ಸಾಫ್ಟ್ವೇರ್ನ ಫಸ್ಟ್ ಪ್ರಾಜೆಕ್ಟಲ್ಲೂ ಒಂದು ಪೇಮೆಂಟ್ ಒಳ್ಳೆ ಪೇಮೆಂಟ್ ತೊಗೊಂಡಿದ್ದಾರೆ, ಹಾಗೆ ಸೆಕೆಂಡ್ ಪ್ರಾಜೆಕ್ಟಲ್ಲೂ ಕೂಡ ಒಂದು ಒಳ್ಳೆ ಪೇಮೆಂಟ್ನ ತೊಗೊಂಡಿದ್ದಾರೆ. ಇವರು ರಾಧಿಕಾ ಮ್ಯಾಮ್ ಅಂತ ಹೇಳ್ಬಿಟ್ಟು ಉಡುಪಿನಲ್ಲಿ ಒಂದು 3 ಇಯರ್ಸ್ ಬೇಬಿನ ಇಟ್ಕೊಂಡು ವರ್ಕ್ ಮಾಡ್ತಿದ್ದಾರೆ ಡೇಟಾ ಎಂಟ್ರಿನ. 4th ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಿ ಒಳ್ಳೆ ಪೇಮೆಂಟ್ ರಿಸೀವ್ ಮಾಡ್ಕೋತಿದ್ದಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ಸ್ವಾತಿ ಮ್ಯಾಮ್ ಇವ್ರು ಬಂದು ನಮ್ಮ ಮಂಡ್ಯದವರೇ. ನಿಜವಾಗ್ಲೂ ಇವ್ರಿಗೆ ಅಪ್ರಿಷಿಯೇಟ್ ಮಾಡಬೇಕು. ಹ್ಯಾಟ್ಸ್ ಆಫ್ ಟು ಯು ಮ್ಯಾಮ್. ಯಾಕಂದರೆ ಫಸ್ಟ್ ಪ್ರಾಜೆಕ್ಟು ಸಾಫ್ಟ್ವೇರ್ ತೊಗೊಂಡು ಫಸ್ಟ್ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿದ ತಕ್ಷಣವೇ ಪಾಪ ಅನ್ಫಾರ್ಚುನೇಟ್ಲಿ ಇವ್ರಿಗೆ ರೈಟ್ ಹ್ಯಾಂಡ್ಗೆ ಕೈ ಏಟಾಗಿತ್ತು. ಮಿಕ್ಸಿ ಜಾರ್ಗೇನೋ ಸಮಥಿಂಗ್ ಕೈ ಕೊಟ್ಬಿಟ್ಟು ಹೇಟಾಗಿ, ಆದರೂ ಕೂಡ ಅಟ್ಯಾಚ್ ಎಲ್ಲ ಬಿಡದೆ ಫಸ್ಟ್ ಪ್ರಾಜೆಕ್ಟಲ್ಲಿ 7,400 ರುಪೀಸ್ ಪೇಮೆಂಟ್ನ ತೊಗೊಂಡಿದ್ದಾರೆ. ಸೊ ವೆರಿ ಗುಡ್ ಮ್ಯಾಮ್. ಸೊ ಇದೇ ಥರ ನೆಕ್ಸ್ಟ್ ಪ್ರಾಜೆಕ್ಟಲ್ಲೂ ಅಪ್ಕಮಿಂಗ್ ಒಳ್ಳೊಳ್ಳೆ ಪೇಮೆಂಟ್ಸ್ನ ತೊಗೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇವತ್ತು ಎಲ್ಲ ಕರೆಕ್ಟಾಗಿದ್ದೇ ವರ್ಕ್ ಮಾಡೋಕ್ಕಾಗೋದಿಲ್ಲ, ಅಂಥದ್ರಲ್ಲಿ ಕೈ ಏಟಾಗಿದ್ರು ಕೂಡ ಅಟ್ಯಾಚ್ ಎಲ್ಲ ಬಿಡದೆ ವರ್ಕ್ ಮಾಡಿರೋದಕ್ಕೆ ನಿಜವಾಗ್ಲೂ ಖುಷಿ ಆಗುತ್ತೆ. ಸೊ ಹಾಗೆ ಸೌಮ್ಯ ಮ್ಯಾಮ್ ಅಂತ ಹೇಳ್ಬಿಟ್ಟು, ಸೌಮ್ಯ ಸಸಾಂಕ್ ಅಂತ ಹೇಳ್ಬಿಟ್ಟು ಹಾಸನ್ ಅವರು. ಪಾಪ ಇವರು ಅಷ್ಟೇ ಫಸ್ಟ್ ಪ್ರಾಜೆಕ್ಟ್ ತೊಗೊಂಡಿದ ತಕ್ಷಣವೇ ಅವ್ರ ಮಕ್ಕಳಿಗೆ ಹುಷಾರಿಲ್ದಂಗೆ ಆಯಿತು. ಅನ್ಎಕ್ಸ್ಪೆಕ್ಟೆಡ್ ಆಗಲಿ ಹಾಸ್ಪಿಟಲೈಸ್ ಆದರು. ಮತ್ತು ಸೆಕೆಂಡ್ ಪ್ರಾಜೆಕ್ಟ್ ತೊಗೊಂಡಾಗಲೂ ಅವ್ರಿಗೇನೋ ಎಮರ್ಜೆನ್ಸಿ ಇತ್ತು, ಹಾಗೆ ಇರಲಿಲ್ಲ. ಸೊ ಫೈನಲಿ 3rd ಪ್ರಾಜೆಕ್ಟಲ್ಲಿ ಒಂದು ಒಳ್ಳೆ ಪೇಮೆಂಟ್ನ ತೊಗೊಂಡಿದ್ದಾರೆ. ತುಂಬ ಖುಷಿ ಆಗುತ್ತೆ. ಅವ್ರು ಕೊಡುವಂಥ ಫೀಡ್ಬ್ಯಾಕ್ ಆಗಿರ್ಬೋದು, ಅಥವಾ ನಮ್ಮ ಸಿರಿ ಎಂಟರ್ಪ್ರೈಸ್ನ ಟ್ರಸ್ಟ್ ಮಾಡಿರೋದಾಗಿರ್ಬೋದು. ಸೊ ಟು ಬಿ ಫ್ರ್ಯಾಂಕ್ ಆಗಿ ಅವ್ರು ಏನು ಎಕ್ಸ್ಪೀರಿಯನ್ಸ್ ಮಾಡ್ತಿದ್ದಾರೆ ವರ್ಕ್ದು, ಅದನ್ನು ಇಲ್ಲಿ ಶೇರ್ ಮಾಡ್ತಿದ್ದಾರೆ. ಅವ್ರು ಏನು ಶೇರ್ ಮಾಡಿರ್ತಾರೆ ಫೀಡ್ಬ್ಯಾಕು, ನಾನು ಅದನ್ನೇ ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇದ್ದೀನಿ. ಎಷ್ಟೋ ಜನ ಅಂದ್ಕೊಂಡಿರ್ತಾರೆ ಸೊ ಆನ್ಲೈನ್ನ ಹೆಂಗಪ್ಪ ಟ್ರಸ್ಟ್ ಮಾಡೋದು ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ನಾನು ಇವಾಗ ನಿಮಗೆ ಅನುಕೂಲ ಆಗಲಿ, ನೀವು ಟ್ರಸ್ಟ್ ಮಾಡಲಿ ಅಂತ ನಾನು ಹೇಳ್ತಿಲ್ಲ. ಲೈಕ್ ನಿಮ್ಗೆ ಅನುಕೂಲ ಆಗಲಿ, ಯಾಕಂದರೆ ಇಲ್ಲಿ ವರ್ಕ್ ಮಾಡೋರಿಗೆ ಖಂಡಿತವಾಗ್ಲೂ ಪೇಮೆಂಟ್ ಆಗುತ್ತಾ ಇಲ್ವಾ ಅನ್ನೋದು ಎಲ್ಲೋ ಒಂದು ಥಾಟ್ ಇದ್ದೇ ಇರುತ್ತೆ ನಿಮಗೆ. ಸೊ ಆ ಒಂದು ಡೌಟ್ಸ್ನ ಕ್ಲಿಯರ್ ಮಾಡಲಿಕ್ಕೆ ಅಂತಲೇ ನಾನು ಇಲ್ಲಿ ಪೇಮೆಂಟ್ ಪ್ರೂಫ್ ಆಗಿರ್ಬೋದು, ಅಥವಾ ನಮ್ಮಲ್ಲಿ ವರ್ಕ್ ಮಾಡಿರುವಂಥವ್ರದ್ದು ಅವರು ಒಂದು ವರ್ಕ್ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ಅದೆಲ್ಲವನ್ನೂ ಕೂಡ ನಿಮಗೋಸ್ಕರನೇ ನಾನು ಇಲ್ಲಿ ಶೇರ್ ಮಾಡ್ತಿರುವಂಥದ್ದು. ಸೊ ಫ್ರೆಂಡ್ಸ್, ನೀವು 100% ನಿಮಗೆ ಮನೇಲೇ ಕೂತ್ಕೊಂಡು ವರ್ಕ್ ಮಾಡಿ ಸಮಥಿಂಗ್ ಅರ್ನ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಇರುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಇಲ್ಲಿ ತಿಂಗಳಿಗೆ ನೀವು ಲಕ್ಷಾಂತರ ರೂಪಾಯಿ ದುಡಿಬೋದು ಅಂತ ನಾನು ಖಂಡಿತವಾಗ್ಲೂ ಹೇಳಲ್ಲ. ಸೊ ಮಿನಿಮಮ್ ಏನೇ ಇಲ್ಲ ಅಂದರೂ ನೀವು ಒಂದು 15,000 to 20,000 ರುಪೀಸ್ವರೆಗೂ ಆರಾಮಾಗಿ ನೀವು ಯಾವುದೇ ಜಾಗದಲ್ಲಿದ್ದರೂ ಕೂಡ ಕೂತ್ಕೊಂಡು ವರ್ಕ್ನ ಮಾಡಿ ಅರ್ನಿಂಗ್ಸ್ನ ಮಾಡ್ಬೋದು.